ಮಲ್ಪೆಯಲ್ಲಿ ಮೀನು ಕದ್ದ ಆರೋಪದಲ್ಲಿ ಹಲ್ಲೆಗೊಳಗಾದ ಮಹಿಳೆ ಲಕ್ಷ್ಮೀಬಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಸ್ವಲ್ಪ ಮೀನು ತೆಗೆದಿದ್ದು ನಿಜ, ಅವರು ಮೀನು ಕದ್ದಿದ್ದು ಅಂತ ಹೇಳಿ ಹೊಡೆದ್ರು. ಯಾರಿಗೂ ಇಲ್ಲಿ ದ್ವೇಷ ಇಲ್ಲ, ಕೇಸು ಕಂಪ್ಲೇಂಟ್ ಏನು ಬೇಡ, ರಾಜಿ ಸಂಧಾನ ಆಗಿದೆ, ಯಾರಿಗೂ ಶಿಕ್ಷೆ ಬೇಡ ಅಂದಿದ್ದಾರೆ. ಪಾಪ ದೊಡ್ಡ ಮನಸ್ಸು. ಬೆಟ್ಟಿಂಗ್ ಆಪ್ ವಿರುದ್ಧ ತೆಲಂಗಾಣ ಸರ್ಕಾರದ ಸಮರದ ಬಗ್ಗೆ ಹಿರಿಯ ನಟ ಪ್ರಕಾಶ್ ರಾಜ್ ಪ್ರತಿಕ್ರಿಯಿಸಿ ವಿಚಾರಣೆಗೆ ಕರೆದ್ರೆ ನಾನು ಹೋಗ್ತೀನಿ ಅಂತಿದ್ದಾರೆ. ಆದರೆ 2023ರಲ್ಲೇ ಕಂಪನಿಗಳ ಜೊತೆಗಿನ ಒಪ್ಪಂದ ಮುಗಿದಿತ್ತು ಅಂತ ನಟ ವಿಜಯ್ ದೇವರಕೊಂಡ ಟೀಮ್ ಹೇಳಿದೆ. ಲಂಡನ್ ಹೀಥ್ರೂ ವಿಮಾನ ನಿಲ್ದಾಣದಲ್ಲಿ ಭೀಕರ ಅಗ್ನಿ ಅವಘಡ ಸಂಭವಿಸಿದೆ. ವಿಮಾನ ನಿಲ್ದಾಣದ ಹತ್ತಿರದಲ್ಲೇ ಇರುವ ವಿದ್ಯುತ್ ಸಬ್ ಸ್ಟೇಷನ್ನಲ್ಲಿ ಅವಘಡ ಸಂಭವಿಸಿದ್ದು ವಿಮಾನ ಹಾರಾಟ ಸಂಪೂರ್ಣ ಸ್ಥಗಿತವಾಗಿದೆ. 75 ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ಬೆಂಕಿ ನಂದಿಸಲಾಗಿದೆ. ಆರ್ಎಸ್ಎಸ್ಗೆ ಈ ವರ್ಷ 100 ವರ್ಷ ತುಂಬುತ್ತೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಚೆನ್ನೇನಹಳ್ಳಿಯ ಜನಸೇವಾ ವಿದ್ಯಾಕೇಂದ್ರದಲ್ಲಿ ಇಂದಿನಿಂದ ಅಖಿಲ ಭಾರತೀಯ ಪ್ರತಿನಿಧಿ ಸಭಾ ಆರಂಭವಾಗಿದೆ. ರಾಷ್ಟ್ರಗೀತೆ ಹಾಡುವ ಸಂದರ್ಭದಲ್ಲಿ ಬಿಹಾರ ಸಿಎಂ ನಿತೀಶ್ ಕುಮಾರ್ ಮಾತನಾಡ್ತಾ ಸನ್ನೆ ಮಾಡಿದ್ದಾರಂತೆ. ಇದನ್ನು ಆರ್ಜೆಡಿ ಮುಖ್ಯಸ್ಥ ತೇಜಸ್ವಿ ಯಾದವ್ ಖಂಡಿಸಿದ್ದಾರೆ. ಇದೊಂದು ನಾಚಿಕೆಗೇಡಿನ ಸಂಗತಿ ಅಂತ ಕಿಡಿಕಾರಿದ್ದಾರೆ. ಸ್ಯಾಂಡಲ್ವುಡ್ನ ಖ್ಯಾತ ನಿರ್ದೇಶಕ ಎಟಿ ರಘು ಅನಾರೋಗ್ಯದಿಂದ ಸಾವನ್ನಪ್ಪಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. 55 ಸಿನಿಮಾಗಳ ನಿರ್ದೇಶನ ಮಾಡಿದ್ದಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಗಲಾಕೊಂಡಿರುವಂತಹ ನಟಿ ರನ್ಯಾ ರಾವ್ ಬೇಲ್ಗೆ ಡಿಆರ್ಐ ಆಕ್ಷೇಪ ವ್ಯಕ್ತಪಡಿಸಿದೆ. ಆದರೆ ರನ್ಯಾ ಪರ ವಕೀಲರು ವಾದ ಮಂಡನೆಗೆ ಸಮಯ ಕೇಳಿದ್ದಾರೆ. ಹೀಗಾಗಿ ವಿಚಾರಣೆಯನ್ನು ನಾಳೆಗೆ ಮುಂದೂಡಲಾಗಿದೆ. ಕುಡಿದ ಮತ್ನಲ್ಲಿ ಫೋನ್ ಮಾಡಿದ ವ್ಯಕ್ತಿಗಾಗಿ 104 ಕಿಲೋಮೀಟರ್ನಿಂದ ಆಂಬ್ಯುಲೆನ್ಸ್ ಬಂತು. ಅದು ಚಿಕ್ಕಮಗಳೂರಿನಲ್ಲಿ ನಡೆದಿರುವಂತಹ ಘಟನೆ. ವ್ಯಕ್ತಿಯೋರ್ವ ನನಗೆ ಗಲಾಟೆ ಆಗಿದೆ, ತುಂಬಾ ಪೆಟ್ಟಾಗಿದೆ, ಬನ್ನಿ ಅಂತ ಹೇಳಿದ್ದ. ಹೋದ್ರೆ ಅಲ್ಲಿ ನನಗೇನೂ ಆಗಿಲ್ಲ ಅಂತ ಡ್ರಾಮಾ ಮಾಡಿದ್ದಾನೆ. ಕೊನೆಗೆ ಅವ್ರನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಹಾಸನದ ಬೇಲೂರು ಭಾಗದಲ್ಲಿ 2 ಪುಂಡಾನೆಗಳನ್ನು ಹಿಡಿದ್ರೂ ಕೂಡ ಕಾಡಾನೆಗಳ ಉಪಟಳ ನಿಂತಾ ಇಲ್ಲ. ನಂದಗೌಡನಹಳ್ಳಿಯ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ಮಂಜುನಾಥ್ 52 ವರ್ಷ ಎಂಬಾತನ ಮೇಲೆ ಕಾಡಾನೆ ದಾಳಿ ಮಾಡಿ ಗಂಭೀರವಾಗಿ ಗಾಯಗೊಳಿಸಿದೆ. ಅತ್ತ ಚಾಮರಾಜನಗರದ ಹನೂರು ತಾಲೂಕಿನ ಚಿಕ್ಕಲತ್ತೂರು ಬಳಿಯ 70 ವರ್ಷದ ಮಾದಶೆಟ್ಟಿಯನ್ನ ಕಾಡಾನೆ ಕೊಂದಿದೆ. ಐಪಿಎಲ್ 18ನೇ ಆವೃತ್ತಿ ಆರಂಭಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ನಾಳಿನ ಉದ್ಘಾಟನಾ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ಸ್ ಕೋಲ್ಕತಾ ಹಾಗೂ ಆರ್ಸಿಬಿ ತಂಡಗಳು ಮುಖಾಮುಖಿಯಾಗುತ್ತೆ.